ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ 1.1ರಲ್ಲಿ ಬರುವಂತಹ 7ನೇ ಲೆಕ್ಕವನ್ನು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಕ್ವೆಶ್ಚನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, 7ನೇದು, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಇಲ್ಲಿ ನೋಡ್ರಿ, ಈ ಥರ ಒಂದು ವೃತ್ತಾಕಾರದ ಮಾರ್ಗವನ್ನು ಹಾಕಿದ್ದೀನಿ. ಸೋನಿಯಾಳು ಈ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ, ಇಲ್ಲಿ ನೋಡಿ ಸೋನಿಯಾ ನೋಡಿದ್ದಾಳೆ, ಅವಳು ಒಂದು ರೌಂಡ್ ಹಾಕಲಿಕ್ಕೆ 18 ನಿಮಿಷಗಳನ್ನು ತಗೋತಾ ಇದ್ದಾಳೆ. ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ರವಿ ಅನ್ನೋ ಒಂದು ಹುಡುಗ ಇದ್ದಾನೆ, ಅವನೊಂಚೂರು ಫಾಸ್ಟಾಗಿ ಓಡಿ ಈ ಸರ್ಕಲ್ನ ಕವರ್ ಮಾಡಲಿಕ್ಕೆ 12 ನಿಮಿಷ ತಗೊಳ್ತಾ ಇದ್ದಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಅಕಸ್ಮಾತ್ ಸೋನಿಯಾ ಮತ್ತು ರವಿ ಇಬ್ಬರು ಒಂದೇ ಬಿಂದುವಿನ ಸ್ಟಾರ್ಟ್ ಮಾಡಿ ಈ ಕಡೆಯಿಂದನೇ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ನಿಮಿಷದಲ್ಲಿ ಇಬ್ಬರು ಒಂದೇ ಇಲ್ಲಿ ಬಂದು ಮುಟ್ಟಬೇಕು? ಮತ್ತೊಂದು ಸಲ ಎಷ್ಟು ನಿಮಿಷದಲ್ಲಿ ಇಬ್ಬರು ಒಟ್ಟಿಗೆ ಬಂದು ಮುಟ್ಟುತ್ತಾರೆ ಅಂಥೇಳಿ. ಓಕೆನಾ? ಸರಿ, ಯಾಕಂದರೆ ನಿಮ್ಗೆ ಗೊತ್ತು ಸೋನಿಯಾ 18 ನಿಮಿಷ ತೊಗೋತಿದ್ದಾಳೆ, ರವಿ 12 ನಿಮಿಷ ತೊಗೋತಿದ್ದಾಳೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಸೋನಿಯಾದು 18 ನಿಮಿಷ ತೊಗೋತಿದ್ದಾಳಲ್ಲ, 18 + 18 ಮಾಡ್ತೀನಿ, ಎಷ್ಟಾಯಿತು? 18 2 36 ಆಯಿತು. ಓಕೆನಾ? ಇಲ್ಲಿ ರವಿ 12 ನಿಮಿಷ ತೊಗೋತಿದ್ದಾನಲ್ವ, 12 12 12 12 3 36. ಇಲ್ಲಿ ನೋಡ್ರಿ, 36 ನಿಮಿಷಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ? ಮತ್ತೊಂದು ಸಲ ಒಟ್ಟಿಗೆ ಬಂದು ಮುಟ್ತಾ ಇದ್ದಾರೆ. ಆದರೆ ಇಲ್ಲಿ ಸೋನಿಯಾ 2 ರೌಂಡ್ ಹಾಕ್ತಾ ಇದ್ದಾಳೆ, 2 ರೌಂಡಿಗೆ ಇಲ್ಲಿ ಬರ್ತಾ ಇದ್ದಾಳೆ. ಇಲ್ಲಿ ಇವನು ಎಷ್ಟು ರೌಂಡ್ ಹಾಕಬೇಕು? ರವಿ 3 ರೌಂಡ್ ಹಾಕಿದಾಗ ಇಲ್ಲಿ ಬಂದು ಮುಟ್ತಾ ಇದ್ದಾನೆ. ಅಂದರೆ ಕರೆಕ್ಟಾಗಿ ಎಷ್ಟು ನಿಮಿಷದ ನಂತರ ಬಂದು ಮುಟ್ತಾರೆ? 36 ನಿಮಿಷದ ನಂತರ ಬಂದು ಮುಟ್ತಾರೆ. ಇಲ್ಲಿ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು ಲ.ಸ.ಅವನ್ನು ಕಂಡುಹಿಡಿಬೇಕು. ಓಕೆನಾ? ಸರಿ, ಯಾವ್ಯಾವ್ದ್ರ ಲ.ಸ? ಇಲ್ಲಿ 18 ನಿಮಿಷ ಅಂತ ಕೊಟ್ಟಿದ್ದಾರಲ್ಲ, ಅದರದ್ದು ಲ.ಸ ತೆಗಿಡಿ ಫಸ್ಟು. ಹಾಂ, ಲ.ಸ.ವನ್ನು ಅವಿಭಾಜ್ಯ ಅಪವರ್ತನ ಸಹಾಯದಿಂದ ತೆಗಿಬೇಕಾಗುತ್ತೆ. ಓಕೆನಾ? ಅವಿಭಾಜ್ಯ ಅಪವರ್ತನ 18. ಅವಿಭಾಜ್ಯ ಅಪವರ್ತನ ಯಾವುದರಿಂದ ಮಾಡ್ತಾರೆ? ಅವಿಭಾಜ್ಯ ಸಂಖ್ಯೆಗಳಿಂದ ಮಾಡ್ತಾರೆ. ಇದನ್ನು ಆಲ್ರೆಡಿ ಮತ್ತೊಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ಟು. ಓಕೆನಾ? ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದಪ್ಪ? 2 3 5 7 11 13 ಈ ಥರ ಮುಂದುವರಿತಾ ಹೋಗುತ್ತೆ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 2. 2 ಹೊತ್ತಲೆ 18 ಬರುತ್ತಾ? ಹಾಂ, ಬರುತ್ತೆ. 2 ಎಷ್ಟಲೇ? 2 9 18. ಈಗ ಮತ್ತೆ 2ರಿಂದ 2 9 ಬರುತ್ತಾ? ಇಲ್ಲ. ಅದ್ರ ನೆಕ್ಸ್ಟ್ ಇರೋ ಅವಿಭಾಜ್ಯ ಸಂಖ್ಯೆ ಯಾವುದು? 3 ಅಲ್ವಾ? ಸೊ 3 ಹೊತ್ತಲೆ 9 ಬರುತ್ತಾ? ಹಾಂ, ಬರುತ್ತೆ. 3 3 9. ಮತ್ತೆ 2ರಿಂದನೇ ಚೆಕ್ ಮಾಡಿರಿ. 2 ಹೊತ್ತಲೆ 3 ಬರುತ್ತಾ? ಇಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 3. 3 1 3. 18ನ ಅವಿಭಾಜ್ಯ ಅಪವರ್ತನ ಮಾಡಿದ್ವಿ. ಹಾಗಾದರೆ 18 ಅಂದರೆ ಎಷ್ಟು ಬಂತು? 18 = 2 ಗುಣಿಸು 3 ಗುಣಿಸು 3 ಅಂತ ಹೇಳಿ ಬಂತು. ಈಗ 18 ಒಂದು ಮಾಡಿದ್ದ, ಈಗ 12 ಒಂದು ಮಾಡಬೇಕು. 12. ಈಗ ಮತ್ತದೇ 2 1 12 ಬರುತ್ತಾ? ಹಾಂ, 2 ಎಷ್ಟೇ? 2 6 12. ಮತ್ತೆ 2 1 ಚೆಕ್ ಮಾಡಬೇಕು. 2 1 ಬರುತ್ತಾ? ಹಾಂ, 2 3 6. ಮತ್ತೆ 2 1 ಚೆಕ್ ಮಾಡಬೇಕು. 3 ಬರುತ್ತಾ? ಇಲ್ಲ. ನೆಕ್ಸ್ಟ್ ಇರೋ ಅವಿಭಾಜ್ಯ ಅಪವರ್ತನ ಯಾವುದು? 3. 3 ಎಷ್ಟಲೇ? 3 1. ಹಾಗಾದರೆ 12 = ಎಷ್ಟಾಯಿತು? 2 ಗುಣಿಸು 2 ಗುಣಿಸು 3 ಅಂಥೇಳಿ. ಈಗ ಏನು ಕಂಡು ಹಿಡೀರಿ ಅಂತ ಹೇಳಿದ್ದೆ? ಲ.ಸ.ಅ. ಹಾಗಾದರೆ ಲ.ಸ.ಅ ಆಫ್ 18 ಮತ್ತು 12 ಏನಾಗುತ್ತೆ? ಹೇಗೆ ಕಂಡುಹಿಡಬೇಕು ಹೇಳ್ರಿ? ಇಲ್ಲೂ 2 ಒಂದು ಸಲ ಇದೆ, ಇಲ್ಲಿ 2 ಸಲ ಇದೆ. ಎಲ್ಲಿ ಜಾಸ್ತಿ ಸಲ ಇದೆಯೋ ಅದನ್ನು ಬರ್ಕೋಬೇಕು. ಕೆಳಗಡೆ ಜಾಸ್ತಿ ಸಲ ಇದೆಯಲ್ಲ, ಅದನ್ನು ಬರ್ಕೋತೀನಿ. ಇಲ್ಲಿ 3 2 ಸಲ ಇದೆ, ಇಲ್ಲಿ 1 ಸಲ ಇದೆ. ಎಲ್ಲಿ ಜಾಸ್ತಿ ಸಲ ಇದೆ ಅದನ್ನು ಬರ್ಕೊಳ್ರಿ. 3 ಗುಣಿಸು 3. ಓಕೆನಾ? ಹಾಗಾದರೆ ಉತ್ತರ ಎಷ್ಟು ಬಂತು? 2 2 4, 3 3 9, 9 4 ಎಷ್ಟು? 36. ಹಾಗಾದರೆ ಲ.ಸ.ಅ 18, 12 = 36. ಹಾಗಾದರೆ ಇದನ್ನು ವರ್ಡ್ ಅದರಲ್ಲಿ ಬರಿಬೇಕು, ಸೆಂಟೆನ್ಸಲ್ಲಿ ನಾವು ಬರಿಬೇಕು. ಸರಿನಾ? ಯಾಕಂದರೆ ಇದು ವಾಕ್ಯ ರೂಪದ ಪ್ರಶ್ನೆ. ಏನಂತ ಬರೀತೀರಿ? ಸೋನಿಯಾ ಮತ್ತು ರವಿ ಏಕಕಾಲದಲ್ಲಿ ಆರಂಭಿಸಿ
ಏಕಮುಖವಾಗಿ ಚಲಿಸಿದರೆ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ 36 ನಿಮಿಷಗಳ ನಂತರ ಸಂಧಿಸುತ್ತಾರೆ ಅಥವಾ 36 ನಿಮಿಷಗಳಲ್ಲಿ ಸಂಧಿಸುತ್ತಾರೆ ಅಂಥೇಳಿ ಬರೀಬೇಕು. ಸರಿನಾ? ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಯಾಕಂದರೆ ಸೆಂಟೆನ್ಸಲ್ಲಿ ಕೇಳಿದಾರಲ್ಲ ನಿಮ್ಮ ಪ್ರಾಬ್ಲಮ್ನ, ಅದಕ್ಕೋಸ್ಕರ ನೀವು ಸಹಿತ ವಾಕ್ಯ ರೂಪದಲ್ಲೇ ಆನ್ಸರ್ ಮಾಡಬೇಕು, ಸೆಂಟೆನ್ಸಲ್ಲೇ ಆನ್ಸರ್ ಮಾಡಬೇಕಾಗಿರುತ್ತೆ. ಓಕೆನಾ? ಇಲ್ಲಾಂದರೆ ಹಾಫ್ ಮಾರ್ಕ್ಸ್ ನಿಮಗೆ ಕಟ್ ಮಾಡ್ತಾರೆ. ಓಕೆ, ಇಲ್ಲಿ ಏನಿಲ್ಲ, ನೀವೇನು ಮಾಡಬೇಕಾಗಿತ್ತು, ಲ ಸಾವನ್ನು ಕಂಡುಹಿಡಬೇಕಾಗಿತ್ತು. ಇಬ್ಬರು ಒಟ್ಟಿಗೆ ಯಾವಾಗ ಬಂದು ಮುಟ್ತಾರೆ ಮತ್ತೊಂದು ಸಲ ಅಂಥೇಳಿ. ಓಕೆನಾ? ಸರಿ, ಲ ಸಾ ಕಂಡುಹಿಡಿಯೋದನ್ನು ಡೀಟೇಲ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.